ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ವಿಶಾಲಾಕ್ಷಿ ಶಾಂತಿ ಜೊತೆ ಮಾತಾಡ್ಬೇಕು ಅಂತ ರೆಸ್ಟೋರೆಂಟ್ಗೆ ಕರ್ಸಿರ್ತಾಳೆ. ಏನ್ ವಿಶಾಲು, ಏನೋ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಕರ್ದೆ, ಏನದು ಅಂತ ಶಾಂತಿ ವಿಚಾರಿಸ್ಬೇಕಾದ್ರೆ, ಮಾಸ್ಟರ್ ಕಂಗ್ರಾಚುಲೇಷನ್ ತಗೊಳ್ಳಿ ಅಂತ ಹೇಳಿ ವಿಶಾಲು ಹೂವಿನ ಬುಕ್ಕೆನ ಕೊಡ್ತಾಳೆ. ಏನು ಕಂಗ್ರಾಚುಲೇಷನ್? ನನಗೆ ಯಾಕೆ ವಿಶಾಲು ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಯ್ಯೋ ಮಾಸ್ಟರ್, ಇದನ್ನ ಮನೆಗೆ ತಗೊಂಡ್ ಬಂದ್ ಕೊಟ್ಟು ನಿಮ್ಗೆ ಕಾಂಗ್ರೆಸ್ ಹೇಳೋಣ ಅನ್ಕೊಂಡೆ, ಆದ್ರೆ ಮನೇಲಿ ಎಲ್ರು ಇರ್ತಾರೆ, ಸುಮ್ನೆ ನನ್ನ ನೋಡಿದ್ರೆ ಆ ಮನೇಲಿ ಆಗದೆ ಇರೋರು ಇಲ್ದಿರೋ ಜಗಳ ತೆಗಿತಾರೆ, ಅದಕ್ಕೆ ಬೇಡ ಅಂತ ನಿಮ್ಮನ್ನ ರೆಸ್ಟೋರೆಂಟ್ ಕರ್ದೆ ಅಂತ ವಿಶಾಲು ಹೇಳ್ತಾಳೆ. ಈ ವಿಶಾಲು ಯಾಕೆ ನನ್ಗೆ ಕಾಂಗ್ರಾಚುಲೇಷನ್ ಹೇಳ್ತಾ ಇದ್ದಾಳೆ ಅಂತ ಅರ್ಥ ಆಗದೆ ಶಾಂತಿ ಮತ್ತೆ ಅವಳನ್ನ ವಿಚಾರಿಸಿದಾಗ, ಏನ್ ಮಾಸ್ಟರ್ ನೀವು ಹುಟ್ಟದಬ್ಬ ಇದ್ರೆ ಮಾತ್ರನೇನಾ ಈ ರೀತಿ ಎಲ್ಲ ಬುಕ್ಕೆ ಕೊಡೋದು? ಕುತ್ಕೊಳ್ಳಿ ಹೇಳ್ತೀನಿ ಅಂತ ಹೇಳ್ತಾ ವಿಶಾಲು ಶಾಂತಿ ಜೊತೆ ಕುತ್ಕೋತಾಳೆ. ನಮ್ಮನೆ ಮಗನೋ ಅಥವಾ ಮಗಳೋ ಸಾಧನೆ ಮಾಡಿದ್ರೆ ಅದು ಬೇರೆ ವಿಷಯ, ಆದ್ರೆ ಮನೆಗ್ ಬಂದಿರೋ ಸೊಸೆ ಇಷ್ಟು ದೊಡ್ಡ ಸಾಧನೆ ಮಾಡ್ತಿದ್ದಾಳಲ್ಲ, ಪರವಾಗಿಲ್ಲ ಮಾಸ್ಟರ್, ಇದೇನು ಸಾಮಾನ್ಯವಾದ ವಿಷಯನಾ ಅಂತ ವಿಶಾಲು ಕೇಳ್ಬೇಕಾದ್ರೆ, ಏನ್ ವಿಶಾಲು ಏನ್ ಹೇಳ್ತಾ ಇದೀಯಾ, ನನ್ಗೊಂದು ಅರ್ಥ ಆಗ್ತಿಲ್ಲ, ಸರಿಯಾಗಿ ಬಿಡಿಸಿ ಹೇಳಿ ಅಂತ ಶಾಂತಿ ಕೇಳ್ತಾಳೆ. ಸುಮ್ನೆ ಇರಿ ಮಾಸ್ಟರ್, ಏನು ಗೊತ್ತಿಲ್ದಿರೋರ್ ತರ ಮಾತಾಡ್ಬೇಡಿ. ಅದೇ ಮಾಸ್ಟರ್, ಮೀನಾ ಎಲೆಕ್ಷನ್ ಅಲ್ಲಿ ನಿಂತ್ಕೋತಾ ಇದ್ದಾಳೆ ಅಂತ ಶಾಂತಿಗೆ ವಿಶಾಲು ಹೇಳ್ಬೇಕಾದ್ರೆ, ಏನು ಎಲೆಕ್ಷನ್ ಅಲ್ಲಿ ನಿಂತ್ಕೋತಾ ಇದ್ದಾಳ? ಯಾವ ಎಲೆಕ್ಷನ್? MLA ಗ? ಯಾವ ಪಾರ್ಟಿಯಿಂದ ನಿಂತ್ಕೋತಾ ಇದ್ದಾಳೆ ಅಂತ ಶಾಂತಿ ಮೇಲೆ ಮೇಲೆ ಪ್ರಶ್ನೆ ಮಾಡ್ತಿರ್ತಾಳೆ. ಅಯ್ಯೋ ಮಾಸ್ಟರ್, ಅದು ಅದಲ್ಲ ಮಾಸ್ಟರ್, ಈ ಫ್ಲವರ್ ಮಾರ್ತಾರಲ್ಲ, ಅಂದ್ರೆ ಹೂ ಮಾರ್ತಾರಲ್ಲ, ಆ ಅಸೋಸಿಯೇಷನ್ ಅಲ್ಲಿ ಎಲೆಕ್ಷನ್ ನಿಂತ್ಕೋತಾ ಇದ್ದಾಳೆ ಅಂತ ವಿಶಾಲ ಹೇಳ್ಬೇಕಾದ್ರೆ, ಏನು ಪ್ರೆಸಿಡೆಂಟ್ ಪೊಸಿಷನ್ಗೆ ಇವಳು ಎಲೆಕ್ಷನ್ ನಿಲ್ತಾ ಇದ್ದಾಳ ಅಂತ ಶಾಂತಿ ಆಶ್ಚರ್ಯದಿಂದ ಕೇಳ್ತಾಳೆ. ಹೌದು ಮಾಸ್ಟರ್, ಇಷ್ಟು ದೊಡ್ಡ ವಿಷಯನ ಸಾಧಾರಣವಾಗಿ ಸೆಲೆಬ್ರೇಟ್ ಮಾಡಕ್ಕಾಗತ್ತಾ? ಇದರಿಂದ ನಿಮ್ ಮನೆಗೂ ಹೆಮ್ಮೆ ಜಾಸ್ತಿ ಆಗತ್ತಲ್ವಾ ಅಂತ ವಿಶಾಲು ಹೇಳ್ಬೇಕಾದ್ರೆ, ಏನು ನಮ್ ಮನೆಗೆ ಹೆಮ್ಮೆ ಜಾಸ್ತಿ ಆಗತ್ತಾ? ಏನ್ ಹೇಳ್ತಿದ್ಯಾ ವಿಶಾಲು ಅಂತ ಶಾಂತಿ ಕೇಳ್ತಾಳೆ. ಹೌದು ಮಾಸ್ಟರ್, ಒಂದು ಮಾಮೂಲಿ ಹೂವಿನ ಅಂಗಡಿ ಇಟ್ಕೊಂಡಿರೋ ಹುಡುಗಿನ ಹೋಗ್ಲಿ ಪಾಪ ಅಂತ ಮನೆ ಸೊಸೆ ಮಾಡ್ಕೊಂಡ್ ಬಂದ್ರಲ್ಲ, ಇವತ್ತು ಅವಳು ಹೂವಿನ ವ್ಯಾಪಾರಿ ಸಂಘದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಿಲ್ತಾ ಇದ್ದಾಳೆ. ಇದು ನಿಮ್ಗೆ ಹೆಮ್ಮೆ ಪಡೋ ಅಂತ ವಿಷಯನೇ ಅಲ್ವಾ ಮಾಸ್ಟರ್? ನಿಮ್ ಸೊಸೆನ ಇಷ್ಟ್ರ ಮಟ್ಟಿಗೆ ಬೆಳೆಯೋದಕ್ ಬಿಟ್ಟಿದಿರಲ್ಲ, ಗ್ರೇಟ್ ಮಾಸ್ಟರ್. ನೋಡಿ ಮಾಸ್ಟರ್, ನಿಮ್ ಮನೇನಾದ್ರೂ ಯಾವ್ದಾದ್ರು ಟಿವಿ ಶೋ ಕರ್ಕೊಂಡ್ ಹೋಗ್ಬಿಟ್ರೆ ಸೊಸೆನೇ ಬೆಳೆಯೋದಕ್ಕೆ ಸಹಾಯ ಮಾಡ್ತಿರೋ ಅತ್ತೆ ಅಂತ ಅಚ್ಚುಕಟ್ಟಾಗಿ ನಿಮ್ಗೆ ಅವಾರ್ಡ್ ಕೊಡ್ಬೋದು. ನಿಮ್ ತರ ದೊಡ್ಡ ಮನ್ಸು ಯಾರಿಗೂ ಬರೋದಕ್ಕೆ ಸಾಧ್ಯನೇ ಇಲ್ಲ ಮಾಸ್ಟರ್ ಅಂತ ವಿಶಾಲು ಬೇಕು ಬೇಕು ಅಂತಾನೆ ಶಾಂತಿನ ಹೊಗಳ್ಬೇಕಾದ್ರೆ, ನೋಡಿ ಸುಮ್ನೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾ ಹೋಗ್ಬೇಡಿ. ಯಾವತ್ತು ಅವಳನ್ನ ನಾನು ನನ್ ಸೊಸೆ ಅಂತಾನೆ ಒಪ್ಕೊಳ್ಳಿಲ್ಲ. ಆ ಹೂ ಕಟ್ಟೋಳ್ನ ನಾನ್ ಸೊಸೆ ಅಂತ ಒಪ್ಕೊಳ್ಳೋದ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ನಾನ್ ಅವಳನ್ನ ಬೆಳೆದಕ್ ಬಿಡ್ತೀನಾ? ನೀವ್ ಹೇಳಿದಿಕ್ಕೆ ಅವಳು ಎಲೆಕ್ಷನ್ ಅಲ್ಲಿ ನಿಲ್ತಾ ಇರೋದ್ರ ಬಗ್ಗೆ ನನಗ್ ಗೊತ್ತಾಗಿರೋದು ಅಂತ ಶಾಂತಿ ಹೇಳ್ತಾಳೆ. ಓ, ಹಾಗಾದ್ರೆ ನಿಮ್ಗಿನ್ನೂ ಈ ವಿಷಯ ಗೊತ್ತಿಲ್ವಾ ಮಾಸ್ಟರ್? ಓ, ಒಂದ್ ವೇಳೆ ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಇರ್ಬೋದೇನೋ. ಆದ್ರೆ ಸೂಪರ್ ಮಾಸ್ಟರ್, ನಿಮ್ ಮನೇಲಿರೋರೆ ಈ ತರ ದೊಡ್ಡ ದೊಡ್ಡ ಪದವಿಗಳನ್ನ ಪಡಿಬೇಕು ಅಂತ ವಿಶಾಲು ಹೇಳ್ತಿರ್ತಾಳೆ. ಏ, ಏನ್ ವಿಶಾಲು ನೀನ್ ಬೇರೆ, ಇವಳಿಗೆ ಯಾಕೆ ವಿಶಾಲು ಆ ಪೊಸಿಷನ್ ಎಲ್ಲ, ಅದಕ್ಕೆಲ್ಲ ಇವಳು ಲಾಯಕ್ಕೆ ಇಲ್ಲ ಅಂತ ಶಾಂತಿ ಬೈತಿರ್ತಾಳೆ. ಏನ್ ಮಾಸ್ಟರ್ ನೀವು ಪ್ರೆಸಿಡೆಂಟ್ ಆಗೋದು ಒಳ್ಳೆ ವಿಷಯ ತಾನೇ? ಈಗ ನಿಮ್ ಮನೇಲಿ ಮೇನ್ ಮುಖ್ಯಸ್ಥರು ಯಾರು? ನೀವು ಆ ಮನೇನೆ ಆಳ್ತಾ ಇದ್ದೀರಾ, ರಾಜ್ಯಭಾರ ಮಾಡ್ತಾ ಇದ್ದೀರಾ, ನಿಮ್ ಕುಟುಂಬಕ್ಕೆ ಅಂತ ಆದ್ರೆ ಅದ್ ಗೌರವ ಮಾನ ಮರ್ಯಾದೆ ಎಲ್ಲ ಇದೆ. ನಿಮ್ ಮನೇಲಿ ನೀವೇನ್ ಹೇಳ್ತಿರೋ ಆ ಮಾತನ್ನ ಎಲ್ರೂ ಕೇಳ್ಬೇಕು. ಆದ್ರೆ ಮೀನಾ ಏನಾದ್ರೂ ಪ್ರೆಸಿಡೆಂಟ್ ಆದ್ಲು ಅಂತಂದ್ರೆ ನಿಮ್ ಪರಿಸ್ಥಿತಿ ಏನಾಗುತ್ತೆ ಏನೋ ಅಂತ ಸ್ವಲ್ಪ ಡೌಟ್ ಅಷ್ಟೇನೆ ಅಂತ ವಿಶಾಲು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ್ ಹೇಳಿದಾಗ, ಏನ್ ಹೇಳ್ತಿದ್ಯಾ ವಿಶಾಲು, ಸರಿಯಾಗಿ ಹೇಳು ಅಂತ ಶಾಂತಿ ಕೇಳ್ತಾಳೆ. ಅದು ಹಾಗಲ್ಲ ಮಾಸ್ಟರ್, ಹೋಗ್ಲಿ ಬಿಡಿ, ನಿಮ್ ಮನೆ ವಿಷಯ ನನಗ್ ಯಾಕೆ ಅಂತ ವಿಶಾಲು ಹೇಳ್ತಿರ್ತಾಳೆ. ಏನ್ ವಿಶಾಲು, ನಿಮ್ದು ನಮ್ದು ಅಂತ ಸಪರೇಟ್ ಮಾಡಿ ಮಾತಾಡ್ತಾ ಇದ್ಯಾ? ನಿಮ್ಮನ್ನು ನಮ್ಮ ಮನೇಲಿ ಒಬ್ರು ಅಂತ ಅನ್ಕೊಂಡಿದೀನಿ ನಾನು, ಅದೇನು ಅಂತ ವಿಷಯ ಹೇಳಿ ಅಂತ ಶಾಂತಿ ಕೇಳ್ತಾಳೆ. ಅದು ಹಾಗಲ್ಲ ಮಾಸ್ಟರ್, ಮೀನಾ ಮಾಮೂಲಿ ಹೂ ಕಟ್ಟೋ ಹುಡುಗಿಯಾಗಿದ್ದಾಗ ಒಂದ್ ರೀತಿ ಓಕೆ, ಈಗೇನಾದ್ರೂ ಅವಳು ಗೆದ್ದು ಪ್ರೆಸಿಡೆಂಟ್ ಆಗ್ಬಿಟ್ರೆ ಏನಾಗ್ಬೇಡ ಅಂತ ವಿಶಾಲು ಹೇಳ್ಬೇಕಾದ್ರೆ, ಏನಾಗುತ್ತೆ ಅಂತ ಶಾಂತಿ ಟೆನ್ಷನ್ ಅಲ್ಲಿ ಕೇಳ್ತಾಳೆ. ಇಷ್ಟು ದಿವಸ ನಿಮ್ ಮನೇನ ಸಕ್ಕರೆ ಬೈಲು ಶಾಂತಿ ಮನೆ ಅಂತ ಹೇಳ್ದವ್ರೆಲ್ರು ಇನ್ಮೇಲೆ ಪ್ರೆಸಿಡೆಂಟ್ ಮೀನಾ ಮನೆ ಅಂತ ಹೇಳಿದ್ರು ಹೇಳಂತ ಸಮಯ ಬಂದ್ರು ಬರ್ಬೋದು ಮಾಸ್ಟರ್. ಈ ಶಾಂತಿ ಸೊಸೆ ಮೀನಾ ಅಂತ ಹೇಳ್ತಿದ್ದವ್ರು ಇನ್ಮೇಲೆ ಈ ಪ್ರೆಸಿಡೆಂಟ್ ಮೀನಾ ಅವ್ರ ಅತ್ತೆ ಶಾಂತಿ ಅಂತ ಹೇಳೋ ಸಮಯ ಬಂದ್ರು ಬರ್ಬೋದು ಮಾಸ್ಟರ್. ನಿಮ್ ಸೊಸೆ ಬೆಳೆದ್ರೆ ನಿಮ್ಗೇನೆ ಹೆಮ್ಮೆ ಅಂತ ನೀವ್ ಅನ್ಕೊಂಡಿದೀರಾ, ಅದನ್ನ ಗೊತ್ತಿದೆ. ಆದ್ರೂ ಮೀನಾ ಯಾವ ರೀತಿ ನಡ್ಕೋತಾಳೆ ಅಂತ ನಿಮ್ಗೆ ಗೊತ್ತು ತಾನೆ? ತುಂಬಾನೇ ದುರಾಂಕಾರ ಇರೋಂತ ಹುಡುಗಿ. ಈಗ ದುರಾಂಕಾರದ ಜೊತೆಗೆ ಅಧಿಕಾರನ ಸಿಕ್ಕಿದ್ರೆ ಏನಾಗುತ್ತೆ ಮಾಸ್ಟರ್?
ಅಂತ ವಿಶಾಲಿ ಹೆದರ್ಸ್ಬೇಕಾದ್ರೆ ಏನಾಗುತ್ತೆ ಅಂತ ಶಾಂತಿ ಟೆನ್ಷನ್ ಅಲ್ಲಿ ಕೇಳ್ತಾಳೆ. ಅಯ್ಯೋ ಮಾಸ್ಟರ್, ನಿಮ್ ಮನೇಲಿ ನೀವು ರಾಣಿ ತರ ಇದ್ರಿ, ಮೀನಿಂಗೆ ಅಧಿಕಾರ ಪದವಿ ಸಿಕ್ಕಿದ್ರೆ ಅವಳುನು ಅಧಿಕಾರ ಚಲಾಯಿಸೋದಕ್ಕೆ ನೋಡ್ತಾಳೆ. ಆದ್ರೆ ನೀವು ಅದನ್ನು ತುಂಬಾನೇ ಹೆಮ್ಮೆ ಪಡ್ತೀರಿ ಅನ್ಸುತ್ತೆ ಮಾಸ್ಟರ್, ಯಾಕಂದ್ರೆ ನಿಮ್ಗೆ ದೊಡ್ಡ ಮನ್ಸು ಮಾಸ್ಟರ್. ನೀವು ಅದೇ ರೀತಿ ಅನ್ಕೋತೀರಾ. ಆದ್ರೆ ಮೀನಾ ನಿಮ್ ಬಗ್ಗೆ ಬೇರೆನೇ ಅನ್ಕೊಂಡಿದಾಳಲ್ಲ ಅಂತ ಶಾಂತಿಗೆ ವಿಶಾಲು ಹೇಳ್ಬೇಕಾದ್ರೆ, ಏನು ಏನ್ ಅನ್ಕೊಂಡಿದಾಳವಳು ಅಂತ ಶಾಂತಿ ಕೇಳ್ತಾಳೆ. ಅದ್ ಯಾಕ್ ಮಾಸ್ಟರ್ ಬಿಡಿ, ಅದನ್ನ ಕೇಳ್ಬೇಕಾದ್ರೆ ನನ್ಗೆ ಒಂದ್ ರೀತಿ ಸಂಕಟ ಆಗ್ತಿತ್ತು ಅಂತ ವಿಶಾಲು ನಾಟಕ ಮಾಡ್ತಿರ್ತಾಳೆ. ಅಯ್ಯೋ ವಿಶಾಲು, ಏನು ಅಂತ ಸರಿಯಾಗಿ ಹೇಳು, ಅದ್ ಯಾಕೆ ಇಷ್ಟೊದ್ದ ಕೊರಿತಿದ್ಯಾ ಅಂತ ಶಾಂತಿ ಹೇಳ್ತಾಳೆ. ಮಾಸ್ಟರ್, ಅವಳ ಹೂವಿನ ಅಂಗಡಿ ಹತ್ರ ನಮ್ಮೊಳೊಬ್ಳು ಹುಡುಗಿ ಇದ್ಲು. ಅವಳು ಮೀನಾ ಅವಳ ಫ್ರೆಂಡ್ಸ್ ಜೊತೆ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಿದ್ದಾಳೆ. ಅವಳು ಏನೆಲ್ಲ ಹೇಳಿದಾಳ್ ಗೊತ್ತಾ ಮಾಸ್ಟರ್, ನಾನೇನಾದ್ರೂ ಈ ಎಲೆಕ್ಷನ್ ಅಲ್ಲಿ ಗೆದ್ದು ಪ್ರೆಸಿಡೆಂಟ್ ಆದ್ರೆ ನಮ್ ಮನೆಗೆ ನಾನೇ ರಾಣಿ, ನನ್ನನ್ನ ಹುಡ್ಕೊಂಡು ಪ್ರೆಸಿಡೆಂಟ್ ಬೇಕು ಅಂತ ಎಲ್ರು ಮನೆಗ್ ಬರ್ತಾರೆ. ನಾನು ಆ ಮನೇಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಎಲ್ಲಾ ಸಮಸ್ಯೆಗಳನ್ನ ಸರಿ ಮಾಡ್ತೀನಿ, ಇನ್ ಬೇರೆಯವ್ರೆಲ್ರು ನನ್ಗೆ ಸರ್ವೆಂಟ್ ಗಳಾಗಿ ಇರ್ತಾರೆ ಅಂತ ಹೇಳಿದಾಳೆ ಮಾಸ್ಟರ್. ಅವಳು ಬೇರೆಯವರು ಯಾರು ಅಂತ ಹೇಳಿದ್ದು ನಿಮ್ಗೆ ಅರ್ಥ ಆಗಿರ್ಬೇಕಲ್ವಾ ಮಾಸ್ಟರ್ ಅಂತ ವಿಶಾಲು ಹೇಳ್ಬೇಕಾದ್ರೆ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ತನ್ ಪ್ಲಾನ್ ವರ್ಕ್ ಆಗ್ತಿದೆ ಅಂತ ವಿಶಾಲು ಖುಷಿ ಪಡ್ತಿರ್ತಾಳೆ. ಯೋಚನೆ ಮಾಡಿ ಮಾಸ್ಟರ್, ಅವಳು ಏನಾದ್ರೂ ಪ್ರೆಸಿಡೆಂಟ್ ಆದ್ರೆ ಮನೇಲಿ ಕಾಲ್ ಮೇಲ್ ಕಾಲ್ ಹಾಕೊಂಡು ಕುತ್ಕೊಂಡಿರ್ತಾಳೆ. ಅವಳನ್ನ ನೋಡೋದಿಕ್ಕೆ ದೊಡ್ಡ ದೊಡ್ಡವರೆಲ್ರು ಬರ್ತಾರೆ. ಆಗ ನೀವು ಅವ್ರಿಗೆಲ್ರಿಗೂ ನೀರ್ ಕೊಡೋದಿಕ್ಕೆ ಸರ್ವೆಂಟ್ ಆಗಿ ಇರ್ಬೇಕಾಗತ್ತೆ. ಅವಳ ಮುಂದೆ ಕೈ ಕಟ್ಕೊಂಡ್ ನಿಂತ್ಕೊಳ್ಳೋಂತ ಪರಿಸ್ಥಿತಿ ಬಂತು ಅಂದ್ರೆ ಅಂತ ವಿಶಾಲು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಹಾಗೆ ಶಾಂತಿ ಕನ್ಸ್ ಕಾಣೋದಕ್ಕೆ ಶುರು ಮಾಡ್ತಾಳೆ. ಅದ್ರಲ್ಲಿ ಮೀನಾ ಎಲೆಕ್ಷನ್ ಅಲ್ಲಿ ಗೆದ್ದಿರೋದು, ಹಾಗೆ ಹೂ ಕಟ್ಟೋ ಅಕ್ಕಂದ್ರೆಲ್ಲ ಬಂದು ಅವಳಿಗೆ ಸನ್ಮಾನ ಮಾಡ್ತಿರೋ ತರ, ಶಾಂತಿ ಯಾವಾಗ್ಲೂ ಕುತ್ಕೊಳ್ಳೋ ಚೇರಲ್ಲಿ ಮೀನಾ ಕುತ್ಕೊಂಡು ಅದು ಕಾಲ್ ಮೇಲೆ ಕಾಲ್ ಹಾಕೊಂಡು ಶಾಂತಿಗೆ ಕಾಫಿ ತಗೊಂಡ್ ಬಾ ಅಂತ ಹೇಳೋದು. ಹಾಗೆ ಕಾಫಿ ಕೊಡ್ಬೇಕಾದ್ರೆ ಒಬ್ರ ಮೇಲೆ ಅವಳು ಕಾಫಿನ ಚೆಲ್ಬಿಡ್ತಾಳೆ. ಆಗ ಮೀನಾ ಅವಳಿಗೆ ಚೆನ್ನಾಗಿ ಬೈತಾ ಇರೋ ತರ, ಅಲ್ಲ ಕಾಫಿ ಕೊಡ್ಬೇಕಾದ್ರೆ ನಿಮ್ಗೆ ಸರಿಯಾಗಿ ನೋಡ್ಕೊಂಡ್ ಕೊಡ್ಬೇಕು ಅಂತ ಗೊತ್ತಾಗೋದಿಲ್ವಾ, ಕಣ್ಣು ಎಲ್ಲಿಟ್ಕೊಂಡಿರ್ತೀರಾ ಅಂತ ಮೀನಾ ಶಾಂತಿ ಮೇಲೆ ಅಧಿಕಾರ ಚಲಾಯಿಸೋ ತರ. ಈ ತರ ಎಲ್ಲ ಶಾಂತಿಗೆ ಕನ್ಸ್ ಬೀಳ್ತಿರುತ್ತೆ. ಅದನ್ನೇ ನೆನ್ಸ್ಕೊಂಡು ಭಯದಲ್ಲಿ ಶಾಂತಿ ರೆಸ್ಟೋರೆಂಟ್ ಇಂದ ಆಚೆ ಹೋಗ್ಬೇಕಾದ್ರೆ ವಿಶಾಲು ಶಾಂತಿ ಹಿಂದೆನೆ ಹೋಗ್ತಾ ತನ್ ಪ್ಲಾನ್ ಸೂಪರ್ ಆಗಿ ವರ್ಕ್ ಆಗ್ತಿದೆ ಅಂತ ಖುಷಿ ಪಡ್ತಾ ಹೋಗ್ತಿರ್ತಾಳೆ. ಮಾಸ್ಟರ್, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ವಿಶಾಲು ಕೇಳ್ಬೇಕಾದ್ರೆ, ನೀವ್ ಹೇಳ್ದಂಗೆ ನೋಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ವಿಶಾಲು. ಅದನ್ನ ನನ್ನಿಂದ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅವಳು ನನ್ ಮೇಲೆ ಅಧಿಕಾರ ಚಲಾಯಿಸ್ತಾಳ, ಅಹೋ ಕಟ್ಟವಳು ಬರೀ ಕನ್ಸ್ ಕಾಣ್ಬೇಕೆ ಹೊರತು ಅದ್ಯಾವತ್ತು ನಡೆಯೋದಿಲ್ಲ ಅಂತ ಶಾಂತಿ ಕೋಪದಿಂದ ಹೇಳ್ತಿರ್ತಾಳೆ. ಮಾಸ್ಟರ್, ನನಗ್ ಅರ್ಥ ಆಗತ್ತೆ, ಆದ್ರೆ ಅವಳು ಏನಾದ್ರೂ ಸಂಘಕ್ಕೆ ಪ್ರೆಸಿಡೆಂಟ್ ಆದ್ಲು ಅಂತ ಅಂದ್ರೆ ಅವಳಿಗೂ ಅಧಿಕಾರ ಅನ್ನೋದ್ ಬರುತ್ತಲ್ವಾ, ಆ ಅಧಿಕಾರ ಮನುಷ್ಯನ್ನೇ ಹಾಳ್ ಮಾಡ್ಬಿಡುತ್ತೆ ಮಾಸ್ಟರ್ ಅಂತ ವಿಶಾಲ್ ಹೇಳ್ಬೇಕಾದ್ರೆ, ಇವಳು ಯಾರನ್ನ ಹೇಳಿ ಕೇಳಿ ಎಲೆಕ್ಷನ್ ನಿಲ್ತಾ ಇದ್ದಾಳೆ, ನಾನು ಇದನ್ನ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಶಾಂತಿ ಹೇಳಿದಾಗ, ನಾನು ಅಷ್ಟೇ ಮಾಸ್ಟರ್, ನಾನು ಅದನ್ನ ಯೋಚನೆ ಮಾಡಿರ್ಲಿಲ್ಲ. ಈಗ ನನ್ ಎದುರುಗಡೆನೆ ಅವಳು ಸಂಘದಲ್ಲಿ ಎಲೆಕ್ಷನ್ಗೆ ನಿಲ್ತಾ ಇರೋದು ಅಂತ ವಿಶಾಲು ಹೇಳ್ಬೇಕಾದ್ರೆ, ಹೌದಾ ನಿಮ್ ಎದುರುಗಡೆ ಅವಳು ನಿಲ್ತಾ ಇರೋದಾ ಅಂತ ಶಾಂತಿ ಕೇಳ್ತಾಳೆ. ನನಗೆ ಈ ಅಧಿಕಾರದೆಲ್ಲ ಅಷ್ಟೊಂದೆಲ್ಲ ಆಸೆ ಇಲ್ಲ ಮಾಸ್ಟರ್, ಯಾಕಂದ್ರೆ ನಾನು ಇದಕ್ಕೂ ಮುಂಚೆ ತುಂಬಾ ಸಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ಹೋದ್ ವರ್ಷ ನಾನೇ ಬೇಡ ಅಂತ ನನ್ ಗೊತ್ತಿರೋರ್ನ ನಿಲ್ಸಿ ಗೆಲ್ಸಿದ್ದೆ, ಆದ್ರೆ ಈ ವರ್ಷ ಎಲ್ರು ಬಂದು ನೀವೇ ನಿಂತ್ಕೋಬೇಕು ಅಂತ ಫೋರ್ಸ್ ಮಾಡಿದ್ರು. ಸರಿ ಆಯ್ತು ಅಂತ ನಾನು ಅವ್ರಿಗೋಸ್ಕರ ಅಂತ ನಿಂತ್ಕೊಂಡೆ ಅಷ್ಟೇನೆ ಅಂತ ವಿಶಾಲು ಹೇಳ್ತಾಳೆ. ಹಾಗಿದ್ಮೇಲೆ ನೀವೇ ತಾನೇ ಗೆಲ್ಲೋದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಗೆಲ್ಬೇಕು ಅಂತ ನನ್ಗೇನ್ ಅಷ್ಟೊಂದೆಲ್ಲ ಆಸೆ ಏನು ಇಲ್ಲ ಮಾಸ್ಟರ್. ಮೀನಾ ನಿಲ್ತಾಳೆ ಅಂತ ಗೊತ್ತಾಗಿದ್ರೆ ನಾನೇ ಅವಳಿಗೋಸ್ಕರ ಆ ಜಾಗನ ಬಿಟ್ಕೊಡ್ತಾ ಇದ್ದೆ. ಈಗ್ಲೇ ನಾನು ನನ್ನ ನಾಮಪತ್ರನ ವಾಪಸ್ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ಮಾಸ್ಟರ್ ಅಂತ ವಿಶಾಲು ಹೇಳ್ಬೇಕಾದ್ರೆ, ಅಯ್ಯೋ ವಿಶಾಲು, ನೀವ್ಯಾಕೆ ವಾಪಸ್ ತಗೋಬೇಕು ಅಂತ ಶಾಂತಿ ಕೇಳ್ತಾಳೆ. ಅಲ್ಲ ಮಾಸ್ಟರ್, ನಿಮ್ ಸೊಸೆ ಪ್ರೆಸಿಡೆಂಟ್ ಆದ್ರೆ ಅದರಿಂದ ನಿಮ್ಗೂ ತುಂಬಾನೇ ಹೆಮ್ಮೆ ಅನ್ಸುತ್ತಲ್ವಾ, ಅದಕ್ಕೆ ಯೋಚನೆ ಮಾಡ್ದೆ ಅಂತ ವಿಶಾಲು ಹೇಳ್ತಾಳೆ. ನೋಡು ವಿಶಾಲು, ಮಾತ ಮುಂಚೆ ಅವಳನ್ನ ನನ್ ಸೊಸೆ ಅಂತ ಹೇಳ್ಬೇಡ. ಆ ಹೂ ಕಟ್ಟೋಣ ಯಾವತ್ತು ನನ್ ಸೊಸೆ ಅಂತ ಅನ್ಕೊಳ್ಳೋದಕ್ಕೂ ನನ್ನಿಂದ ಸಾಧ್ಯ ಇಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಮಾಸ್ಟರ್, ಇವಾಗ ಅವರು ಸಂಘಕ್ಕೆ ಅಧ್ಯಕ್ಷರಾಗ್ಬಿಡ್ತಾರಲ್ಲ, ಆದ್ರೆ ಅವಳು ಈ ಅಧಿಕಾರಕ್ಕೆ ಬಂದೆ ಮನೆ ಕೆಲ್ಸ ಮಾಡ್ತಾಳ, ಅಡ್ಗೆನೂ ಮಾಡ್ತಾಳೆ ಅನ್ನೋ ಡೌಟ್ ಇದೆಯಪ್ಪ. ಅದಕ್ಕೆ ನೀವು ಬೇರೆ ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೋಬೇಕಾಗತ್ತೆ. ಇಷ್ಟು ದಿವ್ಸ ಆ ಮೀನಾ ನಿಮ್ಗೆಲ್ಲಾ ಕೆಲ್ಸನೂ ಮಾಡ್ಕೊಂಡು ನಿಮ್ಮನ್ನ ನೋಡ್ಕೋತಿದ್ಲು, ಇನ್ಮೇಲೆ ಅವಳನ್ನೇ ನೀವ್ ನೋಡ್ಕೊಳ್ಳೋಂತ ಪರಿಸ್ಥಿತಿ ಬಂದ್ರೂ ಬರ್ಬೋದು. ಆದ್ರೆ ಮಾಸ್ಟರ್, ನಿಮ್ಗೋಸ್ಕರ ನಾನ್ ಬೇಕಿದ್ರೆ ಒಂದ್ ಕೆಲ್ಸನ ಮಾಡ್ತೀನಿ ಅಂತ ವಿಶಾಲು ಹೇಳ್ದಾಗ, ಏನದು ಅಂತ ಶಾಂತಿ ಕೇಳ್ತಾಳೆ. ಅದು ಏನಂದ್ರೆ, ಸಂಘದಲ್ಲಿ ನನ್ಗೊಳ್ಳೆ ಹೆಸರಿದೆ, ಮೀನಾ ಏನಾದ್ರೂ ಸೋತೋದ್ಲು ಅಂತಂದ್ರೆ ಅದರಿಂದ ನಿಮಗ್ ಕೆಟ್ಟ ಹೆಸರು ಬರುತ್ತೆ. ನೀವು ಹೂ ಅಂದ್ರೆ ನಾನು ನನ್ ನಾಮಿನೇಷನ್ ನ ವಾಪಸ್ ತಗೋಬಿಡ್ತೀನಿ, ಆಗ ಮೀನಾ ಈಸಿಯಾಗಿ ಗೆದ್ಬಿಡ್ತಾಳೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ಬೇಡ ಬೇಡ, ನೀವ್ ಯಾಕೆ ವಾಪಸ್ ತಗೋತೀರಾ? ಅಲ್ಲ, ಏನು ಇಲ್ದಿರ ಗತಿಗೆಟ್ ಫ್ಯಾಮಿಲಿಯಿಂದ ಬಂದವಳಿಗೆ ಲೀಡರ್ ಪಟ್ಟ ಬೇಕಾ? ಅದಕ್ಕೆ ಅಂತ ಒಂದು ಮರ್ಯಾದೆ ಇಲ್ವಾ? ಅವಳಿಗೇನಿದೆ ಯೋಗ್ಯತೆ ಅದಕ್ಕೆ
ಇದಕ್ಕೆಲ್ಲ ಏನು ಇಲ್ದಿರೇನೆ ಅವಳು ಮಹಾರಾಣಿ ತರ ಆಡ್ತಾಳೆ. ಇದ್ರಲ್ಲಿ ಏನಾದ್ರೂ ಅವಳು ಗೆದ್ಬಿಟ್ಲು ಅಂತಂದ್ರೆ ಅವಳನ್ನ ಹಿಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಹಂಗೆ ಗಾಳಿಲ್ ತೇಲಾಡ್ತಿರ್ತಾಳೆ ಅಂತ ಶಾಂತಿ ಬೈತಿರ್ತಾಳೆ. ಏನ್ ಮಾಸ್ಟರ್, ಹೊಸ ಜನರೇಷನ್ ಬಂದಾಗ ನಾವ್ ಜಾಗ ಬಿಟ್ಕೊಡ್ಬೇಕಲ್ವಾ ಅಂತ ವಿಶಾಲು ಹೇಳ್ತಾಳೆ. ಅದೆಲ್ಲ ಏನು ಬೇಕಾಗಿಲ್ಲ ವಿಶಾಲು, ಅವಳಿಗೇನ್ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಅಷ್ಟೊಂದು ಓದು ಇಲ್ಲ, ಅವಳು ಗೆಲ್ಲೇಬಾರ್ದು, ನೀವೇ ನಿಂತು ನೀವೇ ಗೆಲ್ಬೇಕು, ಅವಳು ಈ ಎಲೆಕ್ಷನ್ ಅಲ್ಲೇ ಹೋಗ್ಬಾರ್ದು ಅಂತ ಶಾಂತಿ ಹೇಳ್ತಿರ್ತಾಳೆ. ಏನ್ ಮಾಸ್ಟರ್ ನೀವು, ಯಾಕಿದೆಲ್ಲ ಅಂತ ವಿಶಾಲು ಕೇಳ್ಬೇಕಾದ್ರೆ, ಇಲ್ಲ ವಿಶಾಲು, ಅವಳು ನನ್ನನ್ನ ಕೇಳ್ದೆ ಈ ಎಲೆಕ್ಷನ್ಗೆ ಹೋಗಿ ನಿಂತ್ಕೊಳ್ತಾ ಇರೋದೇ ದೊಡ್ಡ ತಪ್ಪು, ಗಿರಿ ಅವಳಗ್ ಮಾಡ್ತೀನಿ ನಾನು ಅಂತ ಹೇಳ್ತಾ ಶಾಂತಿ ಕೋಪದಿಂದ ಅಲ್ಲಿಂದ ಹೋಗ್ತಾಳೆ. ಎಲ್ಲಿ ಆ ಮೀನನ್ಗೆ ಕೆಲಸದವಳಾಗಿ ಬಾಳ್ಬೇಕಾಗತ್ತೋ ಅಂತ ಮಾಸ್ಟರ್ಗೆ ಭಯ ಬಂದ್ಬಿಡಿದೆ. ಇದ್ ಒಂದ್ ಸಾಕು ಆ ಮೀನನ್ನ ಎಲೆಕ್ಷನ್ ಇಂದ ಹಿಂದಕ್ ಹೋಗೋ ರೀತಿ ಮಾಡೋದಿಕ್ಕೆ ಅಂತ ವಿಶಾಲು ಮನ್ಸಲ್ಲಿ ಅನ್ಕೊಂಡು ಖುಷಿ ಪಡ್ತಿರ್ತಾಳೆ. ಈ ಕಡೆ ಸೂರ್ಯ ಅಪ್ಪಯ್ಯ ಅಪ್ಪಯ್ಯ ಅಂತ ಕೂಗ್ತಾ ಮನೆಗೆ ಬರ್ತಾನೆ. ಏನಪ್ಪ ಸೂರ್ಯ, ಇಷ್ಟೊಂದು ಖುಷಿಯಾಗಿದ್ಯಾ, ಏನ್ ಸಮಾಚಾರ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಪ್ಪಯ್ಯ ನಮ್ ಮನೆಯಿಂದನೂ ಒಬ್ರು ಹೊಸ ಲೀಡರ್ ಬರ್ತಿದಾರಪ್ಪ ಅಂತ ಸೂರ್ಯ ಹೇಳ್ದಾಗ, ಏನು ಹೊಸ ಲೀಡ್ರ, ಏನಪ್ಪ ಹೇಳ್ತಾ ಇದ್ಯಾ, ಯಾರ್ ಬಗ್ಗೆ ಹೇಳ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇನ್ಯಾರು ಅಪ್ಪಯ್ಯ, ನಮ್ ಮೀನಮ್ಮ, ಅವಳು ಸಂಘಕ್ಕೆ ಅಧ್ಯಕ್ಷ ಆಗ್ತಿದ್ದಾಳೆ ಅಂತ ಹೇಳ್ಕೊಂಡು ಸೂರ್ಯ ಖುಷಿ ಪಡ್ಬೇಕಾದ್ರೆ, ಏ ಸೂರ್ಯ ಅದೇನ್ ಹೇಳ್ತಿದ್ಯೋ ಸರಿಯಾಗಿ ಹೇಳು ಅಂತ ರವಿ ಕೇಳ್ತಾನೆ. ಲೇ ರವಿಗಾನ್, ಹೂವಿನ ವ್ಯಾಪಾರಿಗಳ ಸಂಘಕ್ಕೆ ಎಲೆಕ್ಷನ್ ಬರ್ತಾ ಇದೆ ಕಣೋ, ಅದ್ರಲ್ಲಿ ಮೀನಾ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಿಂತ್ಕೊಳ್ತಾ ಇದಾಳ್ ಕಣೋ ಅಂತ ಸೂರ್ಯ ಹೇಳ್ತಿದ್ದಂಗೆ ಅದನ್ನ ಕೇಳಿ ರಂಗನಾಥ್ ಮತ್ ರವಿಗೆ ಇಬ್ರಿಗೂ ಖುಷಿ ಆಗತ್ತೆ. ಏನು, ಈ ಎಲೆಕ್ಷನ್ ಅಲ್ಲಿ ನಿಂತ್ಕೋತಾ ಇದ್ದಾಳ, ಅಲ್ಲ ಕಣೋ ಆ ಮೀನಮ್ಮಂಗೆ ಏನಾಗುತ್ತಿದೆ ಅದ್ರ ಬಗ್ಗೆ ಅಂತ ಮನೋಜ ಕೇಳ್ಬೇಕಾದ್ರೆ, ಲೇ ಪೆಂಗ್ಯ, ಯಾಕೋ ಗೊತ್ತಾಗೋದಿಲ್ಲ, ಇಷ್ಟು ವರ್ಷದಿಂದ ಹೂವಿನ ವ್ಯಾಪಾರ ಮಾಡ್ತಿದ್ದಾಳವಳು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೇ ಸೂರ್ಯ ಅದಕ್ಕೆಲ್ಲ ನಾಲೆಜ್ ಬೇಕು ಕಣೋ ಅಂತ ಮನೋಜ ಹೇಳ್ತಾನೆ. ಲೇ ಮನೋಜ, ಯಾವಾಗ್ಲೂ ನೀನೊಬ್ಬನ್ಗೆ ಬುದ್ಧಿ ಇರೋದು ಅಂತ ಆಡ್ಕೋಬೇಡ ಕಣೋ ಅಂತ ರವಿ ಹೇಳ್ತಿರ್ತಾನೆ. ಲೇ ಪೆಂಗ್ಯ, ಒಬ್ರು ನಾಯಕ ಅಥವಾ ನಾಯಕಿ ಆಗ್ಬೇಕು ಅಂತಂದ್ರೆ ಅವ್ರಿಗಿರ್ಬೇಕಾಗಿರೋ ಮೇನ್ ಯೋಗ್ಯತೆ ಏನ್ ಗೊತ್ತೇನೋ, ಅವ್ರ ಸುತ್ತಮುತ್ತ ಇರೋ ಅಂತ ಸಾಮಾನ್ಯ ಜನರ ಕಷ್ಟ ನಷ್ಟಗಳನ್ನ ಅರ್ಥ ಮಾಡ್ಕೊಂಡು ಅವ್ರಿಗೇನ್ ಬೇಕೋ ಅದ್ರ ವ್ಯವಸ್ಥೆ ಮಾಡೋರು ಕಣೋ, ಅದ್ರ ಬಗ್ಗೆ ಮೀನಾ ಮುಂಗೆ ಚೆನ್ನಾಗೇ ಗೊತ್ತಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟೊತ್ಗೆ ಮೀನಾ ಸ್ವೀಟ್ ತಗೊಂಡು ಮನೆಗ್ ಬರ್ತಾಳೆ. ಬಾರಮ್ಮ ಮೀನಾ, ಸೂರ್ಯ ಬಂದು ಎಲ್ಲಾ ವಿಷಯನೂ ಹೇಳ್ದ ಕಣಮ್ಮ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ರವಿ ಕಂಗ್ರಾಚುಲೇಷನ್ ಅಂತ ಮೀನಿಂಗೆ ಹೇಳ್ತಿರ್ತಾನೆ. ರವಿ, ನಾನ್ ಇವಾಗ ತಾನೇ ಎಲೆಕ್ಷನ್ ನಿಲ್ತಾ ಇರೋದು, ಆಗ್ಲೇ ಕಂಗ್ರಾಚುಲೇಷನ್ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಅದ್ಕೆ ಈ ಎಲೆಕ್ಷನ್ ಅಲ್ಲಿ ನೀವೇ ವಿನ್ ಆಗೋದು, ನೋಡ್ತಾ ಇರ್ಬೇಕಿದ್ರೆ ಅಂತ ರವಿ ಹೇಳ್ತಾನೆ. ಅದಕ್ಕೆ ಮೀನಾ ಸ್ಮೈಲ್ ಮಾಡ್ತಾ ರಂಗನಾಥ್ ಅವ್ರಿಗೆ ಸ್ವೀಟ್ ಕೊಡಕ್ ಹೋಗ್ಬೇಕಾದ್ರೆ, ಮೀನಾ ನೀನೇ ಕಡಮ ಇದ್ರಲ್ಲಿ ಗೆಲ್ಲೋದು ಅಂತ ರಂಗನಾಥ್ ಅವರು ಆಶೀರ್ವಾದ ಮಾಡ್ತಾರೆ. ಮಾವ, ನನ್ಗೇನು ಇದ್ರಲ್ಲಿ ಆಸೆ ಇರ್ಲಿಲ್ಲ, ಆದ್ರೆ ಇವರೇ ಬಲವಂತ ಮಾಡಿ ನಿಲ್ಸದ್ದು ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡಮ್ಮ, ಒಂದು ಅಧಿಕಾರ ಆಗ್ಲಿ ಪದವಿ ಆಗ್ಲಿ ಅದಕ್ಕೆ ಯಾರು ಯೋಗ್ಯವಾಗಿರ್ತಾರೋ ಅವ್ರ ಹತ್ರ ಹುಡ್ಕೊಂಡ್ ಬಂದೇ ಬರುತ್ತೆ ಕಣಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಹೌದಪ್ಪಯ್ಯ, ಕರೆಕ್ಟ್ ಆಗಿ ಹೇಳ್ದೆ ನೋಡು, ಈ ಅಧಿಕಾರ ಪದವಿ ಮತ್ತೆ ಹೊಗಳಿಕೆ ನಾವ್ ಯಾವತ್ತು ಅದನ್ನ ಹುಡ್ಕೊಂಡ್ ಹೋಗ್ಬಾರ್ದು, ಅದೇ ನಮ್ಮನ್ನ ಹುಡ್ಕೊಂಡ್ ಬರ್ಬೇಕು ಅಪ್ಪಯ್ಯ. ಅದಿವತ್ತು ನಮ್ಮನ್ನ ಹುಡ್ಕೊಂಡ್ ಬಂದಿದೆ ಅಪ್ಪಯ್ಯ. ಲೇ ಪೆಂಗ್ಯ, ಬಾರೋ ಸ್ವೀಟ್ ತಗೊಳ್ಳೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನನ್ಗೆ ಸ್ವೀಟ್ ಬೇಡ ಅಂತ ಮನೋಜ ಹೇಳ್ತಾನೆ. ಯಾಕೋ, ಏನೋ ಆಯ್ತು ಅಂತ ರವಿ ಕೇಳ್ಬೇಕಾದ್ರೆ, ಲ ರವಿಗಾನ್, ಹಂಗೆ ಸ್ವೀಟು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಆದ್ರೆ ಮೀನಮ್ಮ ಎಲ್ಲಿ ಪ್ರೆಸಿಡೆಂಟ್ ಆಗ್ಬಿಡ್ತಾಳ ಅಂತ ಹೊಟ್ಟೆ ಉರಿ, ಅದಕ್ಕೇನೆ ಅವನ್ಗೆ ಸ್ವೀಟ್ ಇಷ್ಟ ಆಗ್ತಿಲ್ಲ, ಹೋಗ್ಲಿ ಬಿಡ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟೊತ್ಗೆ ಶಾಂತಿ ಕೋಪದಲ್ಲಿ ಅಲ್ಲಿಗೆ ಬರ್ತಾಳೆ. ಬಾರೆ ಶಾಂತಿ, ನಮ್ಮ ಮನೇಲಿ ಒಂದು ಒಳ್ಳೆ ವಿಷಯ ನಡೆದಿದೆ, ಬಾರೆ ಹೇಳ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅತ್ತೆ ಸ್ವೀಟ್ ತಗೊಳ್ಳಿ ಅಂತ ಮೀನಾ ಶಾಂತಿ ಹತ್ರ ಹೋಗ್ತಾಳೆ. ಆಗ ರಂಗನಾಥ್ ಅವರು ವಿಷಯ ಹೇಳಕ್ಕೂ ಮುಂಚೆನೆ ಶಾಂತಿ ಮೀನಿನ ಕೈಯಲ್ಲಿರೋ ಸ್ವೀಟ್ ನ ಎತ್ತಿ ಎಸಿತಾಳೆ. ಏ ಶಾಂತಿ, ಏನಾಯ್ತು ನಿನ್ಗೆ ಅಂತ ರಂಗನಾಥ್ ಅವರು ರೇಗಾಡ್ತಾರೆ. ತಕ್ರೆ, ಅವಳು ಒಳ್ಳೆ ವಿಷಯ ಹೇಳ್ಬೇಕು ಅಂತ ನಿಮ್ಗೆ ಸ್ವೀಟ್ ತಗೊಂಡ್ ಬಂದಿದ್ದು ಅಂತ ಸೂರ್ಯ ಹೇಳ್ತಾನೆ. ಏಯ್, ಯಾವ್ದ ಒಳ್ಳೆ ವಿಷಯ, ಇವಳು ಎಲೆಕ್ಷನ್ ಅಲ್ಲಿ ನಿಂತಾ ಇರೋದಾ ಅಂತ ಶಾಂತಿ ಕೇಳ್ತಾಳೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಅಲ್ಲ, ಇನ್ನು ಅಪ್ಪಯ್ಯ ನಿಮ್ಗೆ ಇದ್ರ ಬಗ್ಗೆ ಹೇಳಲೇ ಇಲ್ಲ, ಅದೇನ್ ನಿಮ್ಗೆ ಗೊತ್ತಾಯ್ತು ಅಂತ ಸೂರ್ಯ ಕೇಳ್ತಾನೆ. ಅದು ನೀವ್ ಮಾತಾಡ್ತಿದ್ದೀನೆಲ್ಲ ನಾನ್ ಕೇಳಿಸ್ಕೊಂಡೆ, ಅಲ್ಲ ಕಣ್ರೋ, ನಿಮ್ಗೆ ಯಾಕ್ರೋ ಬೇಕಿದೆಲ್ಲ ಬೇಡದೇ ಇರೋ ಕೆಲ್ಸ ಅಂತ ಶಾಂತಿ ರೇಗಾಡ್ತಾಳೆ. ಅಲ್ಲ ಅಪ್ಪಯ್ಯ, ನನ್ ಹೆಂಡತಿ ಒಂದು ಒಳ್ಳೆ ಕೆಲ್ಸಕ್ಕೆ ಕೈ ಹಾಕ್ತಿದ್ದಾಳೆ, ಅದಕ್ಕೆ ನಾನ್ ಸಪೋರ್ಟ್ ಮಾಡ್ಬೇಕಲ್ಲ ಅಪ್ಪಯ್ಯ, ಅದನ್ನ ಇವರಿಂದ ಸಹಿಸ್ಕೊಳಕ್ ಆಗ್ತಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ಏ ಶಾಂತಿ, ಅವಳೇನೋ ಒಳ್ಳೆ ವಿಷಯ ನಡೀತಾ ಇದೆ ಅಂತ ಸ್ವೀಟ್ ಕೊಡಕ್ ಬಂದ್ರೆ ಅದನ್ನೇ ತಳ್ತಿಯಲ್ಲೇ, ನಿಂಗೇನು ಹುಚ್ಕಿ ಚಿಡ್ದಿದ್ಯಾ? ನಮ್ ಮನೆ ಸೊಸೆ ಒಂದು ಒಳ್ಳೆ ಮಟ್ಟಕ್ ಬರ್ತಾ ಇದ್ದಾಳೆ, ಒಂದು ಒಳ್ಳೆ ಜವಾಬ್ದಾರಿ ಅವಳಿಗೆ ಸಿಗ್ತಾ ಇದೆ, ಅದನ್ನ ನೆನ್ಸ್ಕೊಂಡು ಖುಷಿ ಪಡ್ಬೇಕು ಕಣೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಲ್ಲರಿ, ಇವಳು ಹೋಗಿ ಅಲ್ಲಿ ನಿಲ್ಲೋದಿಕ್ಕೆ ಇವಳಿಗೇನ್ರಿ ಯೋಗ್ಯತೆ ಇದೆ? ಏಯ್, ಅಷ್ಟ್ರ ಮಟ್ಟಿಗೆ ನಿನಗೆ ದುರಂಕಾರ ಜಾಸ್ತಿ ಆಗೋಯ್ತೇನೆ ಅಂತ ಶಾಂತಿ ಮೀನಿಂಗೆ ಬೈತಾಳೆ. ಅತ್ತೆ,
ಇದ್ರಲ್ಲಿ ಏನ್ ತಪ್ಪಿದೆ ಅಂತ ಮೀನಾ ಕೇಳ್ಬೇಕಾದ್ರೆ, ಓ ಇಷ್ಟೊಂದ್ ಧೈರ್ಯ ಬಂದ್ಬಿಡ್ತೇನೆ ನನ್ನ ಎದುರುಗಡೆ ನೀನ್ ನಿಂತ್ಕೊಂಡು ಹಿಂಗೆಲ್ಲ ಕೇಳೋದಿಕ್ಕೆ. ಈ ಮನೆ ಮಾನ ಮರ್ಯಾದಿನ ರೋಡ್ ಹೋಗಿ ಹರಾಜಾಕ್ಬೇಕು ಅಂತಿದ್ಯಾ? ಯಾವ್ದೇ ಕಾರಣಕ್ಕೂ ನೀನ್ ಈ ಎಲೆಕ್ಷನ್ ಅಲ್ಲಿ ನಿಂತ್ಕೋಬಾರ್ದು ಅಂತ ಶಾಂತಿ ಕಂಡೀಷನ್ ಹಾಕ್ತಾಳೆ. ಅಮ್ಮ, ಅದ್ಕೆ ಎಲೆಕ್ಷನ್ ನಿಲ್ಲೋದ್ರಲ್ಲಿ ನಿಮ್ಗೇನಮ್ಮ ತೊಂದ್ರೆ ಇದೆ ಅಂತ ರವಿ ಕೇಳ್ಬೇಕಾದ್ರೆ, ನನಗೆ ತೊಂದ್ರೆನೇ ಕಣೋ. ಏಯ್ ನೋಡೆ, ಎಲೆಕ್ಷನ್ ಅಲ್ಲಿ ನಿಂತ್ಕೋತೀನಿ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಬೇಡ್ದಿರೋ ಕೆಲ್ಸ ಎಲ್ಲ ಇಟ್ಕೋಬೇಡ. ಅದನ್ನೆಲ್ಲ ಬೇರೆ ಎಲ್ಲಾದ್ರೂ ಇಟ್ಕೋ. ಈ ಮನೇಲಿ ಇದ್ಕೊಂಡು ನೀನು ಯಾವ್ದೇ ಕಾರಣಕ್ಕೂ ಎಲೆಕ್ಷನ್ ನಿಲ್ಬಾರ್ದು ಅಂತ ಶಾಂತಿ ಕಂಡೀಷನ್ ಹಾಕ್ತಾಳೆ. ಏ ಶಾಂತಿ, ಏನೇ ತಲ್ ಕೆಟ್ಟಿರೋ ತರ ಮಾತಾಡ್ತಿದ್ಯಲ್ಲೇ? ನನ್ನ ತಾಳ್ಮೆಗೂ ಒಂದು ಮಿತಿ ಅನ್ನೋದಿದೆ ಶಾಂತಿ. ನಮ್ಮನೆ ಸೊಸೆ ಸಮಾಜದಲ್ಲಿ ಒಂದು ಒಳ್ಳೆ ಪದವಿಗೆ ಬರ್ತಾ ಇದ್ದಾಳೆ ಅಂತಂದ್ರೆ ಅದನ್ನ ನೋಡಿ ನಾವು ಖುಷಿ ಪಡ್ಬೇಕು ಕಣೆ, ಸಪೋರ್ಟ್ ಮಾಡ್ಬೇಕು. ಅದ್ರಿಂದ ನಮ್ಗೆ ಇನ್ನು ಹೆಮ್ಮೆ ಜಾಸ್ತಿ ಆಗತ್ತೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ಲ, ಇದೊಳ್ಳೆ ಕಥೆ ಆಯ್ತಲ್ಲ, ಇವಳೇನು ರಾಜ್ಯ ಆಳೋದಕ್ಕೋಸ್ಕರನ ಎಲೆಕ್ಷನ್ ನಿಂತಾ ಇರೋದು, ಹೆಮ್ಮೆ ಪಡೋದಕ್ಕೆ ಅಂತ ಶಾಂತಿ ಕೇಳ್ತಾಳೆ. ಅಕಸ್ಮಾತ್ ಅವಳು ಇಡೀ ರಾಜ್ಯಕ್ಕೆ ಮಂತ್ರಿ ಆದ್ರೂ ಸಹ ನೀವೇನು ಅವಳ ಬಗ್ಗೆ ಹೆಮ್ಮೆ ಪಡೋದಿಲ್ಲ ಬಿಡಿ ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ಏ, ಇವಾಗ ಇವಳು ಎಲೆಕ್ಷನ್ ನಿಂತ್ಕೊಂಡು ಏನೋ ಅಂತ ಸಾಧನೆ ಮಾಡ್ಬೇಕಾಗಿರೋದು, ಒಂದ್ ಹೆಣ್ಣಿಗೆ ಯಾಕೋ ಇದೆಲ್ಲ ಅಂತ ಶಾಂತಿ ಕೇಳ್ತಾಳೆ. ಅಪ್ಪಯ್ಯ, ಒಂದ್ ಹೆಣ್ಣಿನ ಬೆಳವಣಿಗೆನ ಸಹಿಸ್ದೇ ಇರೋರು ಇನ್ನೊಂದ್ ಹೆಣ್ಣೆ ಆಗಿರ್ತಾರೆ ಅಂತ ತುಂಬಾ ಜನ ಹೇಳ್ತಿದ್ರು. ಅದನ್ನ ಇವಾಗ ನನ್ ಕಣ್ಣಾರ ನೋಡ್ತಿದೀನಿ ಅಪ್ಪಯ್ಯ. ಒಂದ್ ಹೆಣ್ಣು ಏನಾದ್ರೂ ಮಾಡ್ತೀನಿ ಅಂತ ಅಂದ್ರೆ ಅದನ್ನ ವಿರೋಧಿಸೋದಕ್ಕೆ ಇನ್ನೊಂದ್ ಹೆಣ್ಣೆ ಬಂದ್ ನಿಲ್ತಾಳೆ ಅಂತಂದ್ರೆ ಅದಕ್ಕಿಂತ ತಲೆ ತಗ್ಸೋಂತ ವಿಷಯ ಯಾವ್ದಿದೆ ಅಪ್ಪಯ್ಯ? ಒಂದ್ ಹೆಣ್ಣು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾಳೆ ಅಂತ ಆಕಾಶಕ್ಕೆ ಹೋಗ್ ಬಂದಿದ್ರಲ್ಲ ಕಲ್ಪನಾ ಚಾವ್ಲಾ ಅವರು, ಅವರೇ ನಿರೂಪಿಸ್ಬಿಟ್ಟಿದ್ದಾರೆ. ನಮ್ಮ ದೇಶನ ನಮ್ಮ ರಾಜ್ಯನ ಕೂಡ ಒಂದ್ ಹೆಣ್ಣು ಆಳ್ಬೋದು ಅನ್ನೋದನ್ನು ತೋರ್ಸಿದ್ದಾರೆ. ಅವ್ರೆಲ್ರಿಗೂ ಇಂತ ಅತ್ತೆ ಇದ್ಬಿಟ್ಟಿದ್ರೆ ಅವ್ರು ಯಾವತ್ತು ಮಾಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಏ ಸೂರ್ಯ, ಸುಮ್ನಿರೋಪಿ, ಅದಕ್ಕೆಲ್ಲ ಟ್ಯಾಲೆಂಟ್ ಮತ್ತೆ ಎಕ್ಸ್ಪೀರಿಯನ್ಸ್ ಇರ್ಬೇಕು. ಅವ್ರೆಲ್ರಿಗೂ ಅದಿತ್ತು. ಅಲ್ಲ ಕಣೋ, ಪ್ರೆಸಿಡೆಂಟ್ ಆಗೋದು ಅಂದ್ರೆ ಏನ್ ಸುಮ್ನೆ ವಿಷಯ ಏನೋ ಅಂತ ಮನೋಜ ಕೇಳ್ತಾನೆ. ಏಯ್, ನಿಮ್ಮಮ್ಮಂಗಿರೋ ಸಮಸ್ಯೆ ಹೆಣ್ಣಿಗೂ ಅಥವಾ ಆ ಅಧಿಕಾರಕ್ಕೂ ಅಲ್ಲ ಕಣೋ, ಮೀನಾ ಆ ಅಧಿಕಾರಕ್ಕೆ ಬರಬಾರ್ದು ಅನ್ನೋದು ಅಂತ ರಂಗನಾಥ್ ಅವ್ರು ಹೇಳಿದಾಗ, ನೋಡ್ರಿ ನೀವ್ ಹಂಗೆ ಅನ್ಕೊಳ್ಳಿ, ಆದ್ರೆ ಇವಳು ಅದ್ರಲ್ಲೆಲ್ಲ ನಿತ್ಕೋಬಾರ್ದು ಅಂತ ಶಾಂತಿ ಹೇಳ್ತಾಳೆ. ಅದನ್ನ ಕೇಳಿ ಮೀನಿಂಗೆ ತುಂಬಾ ಬೇಜಾರಾಗತ್ತೆ. ಏ ಶಾಂತಿ, ಮೀನಾ ಬಡವ್ರ ಮನೆ ಮಗಳೇ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ಹೂ ಕಟ್ಟೋದನ್ನ ನೋಡಿದಾಳೆ. ಈ ತರ ಕಷ್ಟಪಟ್ಟು ಮುಂದೆ ಬರೋರೆ ಕಣೆ ಅಧಿಕಾರಕ್ಕೆ ಬರ್ಬೇಕು. ಆಗ್ಲೇ ಅವಳಂಗೆ ಕಷ್ಟ ಪಡ್ತಿರೋರ ಬಗ್ಗೆ ಅವಳಿಗೆ ಗೊತ್ತಾಗಿರುತ್ತೆ. ಅವ್ರಿಗೆ ಅವಾಗ ಸಹಾಯ ಮಾಡ್ಬೋದು ಕಣೆ. ಇದನ್ನ ನೋಡಿ ನಾವು ಖುಷಿ ಪಡ್ಬೇಕೆ ಹೊರತು ಹೊಟ್ಟೆ ಉರಿ ಪಡ್ಬಾರ್ದು ಕಣೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಏನ ಹೊಟ್ಟೆ ಉರಿನ ನನಗ? ಅದು ಇವಳ ಮೇಲೆ ಅಲ್ಲ ರೀ, ನಾನ್ ಯಾಕ್ರಿ ಇವಳ ಮೇಲೆ ಹೊಟ್ಟೆ ಉರಿ ಪಡ್ಬೇಕು? ಅದು ಅಲ್ದೆ ಇವಳು ನನ್ಗೆ ಮರ್ಯಾದಿನೇ ಕೊಡೋದಿಲ್ಲ. ಅಲ್ಲ ಕಣೆ, ಈ ತರ ಎಲೆಕ್ಷನ್ ಅಲ್ಲಿ ನಿಂತ್ಕೋತಾ ಇದೀನಿ ಅಂತ ನನ್ಗೊಂದ್ ಮಾತ್ ಹೇಳ್ದೇನೆ ನೀನು? ಎಲ್ಲಾ ತೀರ್ಮಾನನೂ ನೀನೇ ಮಾಡ್ಬಿಡ್ತೀನಿ ಅಂತ ಶಾಂತಿ ಮೀನನ್ನ ಕೇಳ್ತಾಳೆ. ಇಲ್ಲ ಅತ್ತೆ, ಅದು ಸಂಘದಲ್ಲಿರೋ ಎಲ್ರೂನು ಈ ಎಲೆಕ್ಷನ್ಗೆ ನಾನೇ ನಿಂತ್ಕೋಬೇಕು ಅಂತ ಹೇಳಿದ್ರು, ಅದಕ್ಕೇನೆ ಅಂತ ಮೀನಾ ಹೇಳ್ಬೇಕಂದ್ರೆ, ಅದಕ್ಕೆ ಅಂತ ನೀನೇ ಎಲ್ಲ ತೀರ್ಮಾನ ಮಾಡ್ಬಿಡ್ತೀಯಾ ಅಂತ ಶಾಂತಿ ಕೇಳ್ತಾಳೆ. ಅಲ್ಲ ಸಕ್ರೆ, ತೀರ್ಮಾನ ಮಾಡಿದ್ರೆ ಏನಾಯ್ತು ಇವಾಗ? ನಾನೇ ಅವಳಿಗೆ ನಿತ್ಕೋ ಅಂತ ಹೇಳಿದ್ದು, ಇವಾಗ ಇದ್ರಲ್ಲಿ ಏನಂತ ತೊಂದ್ರೆ ಆಗಿರೋದು ಅಂತ ಸೂರ್ಯ ಕೇಳ್ತಾನೆ. ಲೇ, ಯಾವತ್ತಾದ್ರೂ ಈ ಮನೆ ಗೌರವದ ಬಗ್ಗೆ ಯೋಚನೆ ಮಾಡಿದಿರೇನೋ? ಗಂಡ ಹೆಂಡತಿ ಇಬ್ರು ಯಾವಾಗ್ಲೂ ಒಂದೇನೆ ಅಂತ ಶಾಂತಿ ಬೈತಿರ್ತಾಳೆ. ಅಲ್ಲ ಅಮ್ಮ, ಈ ರೀತಿ ಎಲೆಕ್ಷನ್ ನಿಂತ್ಕೊಳ್ಳೋದು ನಮ್ ಮನೆಗೆ ಗೌರವನೇ ಅಲ್ವಮ್ಮ ಅಂತ ರವಿ ಕೇಳ್ಬೇಕಾದ್ರೆ, ಲೋ ರವಿಗಾನ್, ನೀನಂಗೆ ಏನೇ ಅಧಿಕಾರ ಸಿಕ್ಕಿದ್ರು, ಅವಳು ಏನೇ ಒಳ್ಳೇದ್ ಮಾಡಕ್ ಹೋದ್ರು ಅದ್ರಿಂದ ಅಮ್ಮನ್ಗೆ ಗೌರವ ಕಮ್ಮಿ ಆಗ್ಬಿಡುತ್ತೆ ಅನ್ಸುತ್ತೆ. ಅದಕ್ಕೆ ಅವ್ರು ಈ ರೀತಿ ಎಲ್ಲ ಮಾತಾಡ್ತಿರೋದು ಅಂತ ಸೂರ್ಯ ಹೇಳ್ತಾನೆ. ನೋಡು ಶಾಂತಿ, ಸಂಘದವರೇ ಬಂದು ನೀನನ್ನ ಈ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಿಕ್ಕೆ ಅಂತ ಹೇಳಿದ್ದಾರೆ. ಹಾಗಿದ್ಮೇಲೆ ಅವಳು ಅಲ್ಲಿ ಒಳ್ಳೆ ಹೆಸರನ್ನ ತಗೊಂಡಿದ್ದಾಳೆ ಅಂತ ಅರ್ಥ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ರೀ, ನೀವ್ ಇವಳ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇರೋದಕ್ಕೆ ಇವಳು ಹಿಂಗೆಲ್ಲ ದೊಂಬರಾಟ ಆಡ್ತಾ ಇರೋದು. ಇವಳೇನಾದ್ರೂ ಎಲೆಕ್ಷನ್ ನಿಂತ್ಕೊಂಡ್ಲು ಅಂತಂದ್ರೆ ಈ ಮನೇನ ಏನ್ ಮಾಡ್ಬಿಡ್ತಾಳೋ ಏನೋ. ಇವಳು ಯಾರಿಗೂ ಮರ್ಯಾದಿನೇ ಕೊಡೋದಿಲ್ಲ. ಈಗ್ಲೇ ಇವಳ ಆಟಗಳನ್ನ ತಡ್ಕೊಳಕ್ ಆಗ್ತಿಲ್ಲ. ಇನ್ನೇನಾದ್ರೂ ಇವಳು ಪ್ರೆಸಿಡೆಂಟ್ ಆಗೋದ್ರೆ ಇವಳಿಗೆ ದುರಂಕಾರ ಇನ್ನು ಜಾಸ್ತಿ ಆಗತ್ತೆ, ತಲೆಲೇ ನಡೆಯೋದಕ್ ಶುರು ಮಾಡ್ಬಿಡ್ತಾಳೆ. ಅಧಿಕಾರ ಸಿಕ್ಕದ್ರಂತೂ ಮುಗ್ದೇ ಹೋಯ್ತು ಕತೆ. ಬಿಟ್ರೆ ನನ್ನೇ ಮನೆಯಿಂದ ಆಚೆ ಹೋಗು ಅಂತ ಹೇಳಿದ್ರೆ ಹೇಳ್ಬಿಡ್ತಾಳೆ ಅಂತ ಶಾಂತಿ ಕೋಪದಿಂದ ಹೇಳ್ತಿರ್ತಾಳೆ. ಅತ್ತೆ, ನಾನ್ ಯಾಕತ್ತೆ ಅದನ್ನೆಲ್ಲ ಹೇಳಿ ಅಂತ ಮೀನಾ ಕೇಳಿದಾಗ, ಮೀನಾ ಸುಮ್ನೆ ಇರು ಅಂತ ಹೇಳಿ ಸೂರ್ಯ ಅವಳನ್ನ ಸಮಾಧಾನ ಮಾಡಿ, ಅಪ್ಪಯ್ಯ, ಸಕ್ಕರೆ ಪ್ರಕಾರ ಮೀನಮ್ಮ ಈ ಮನೇಲೆ ಇದ್ಕೊಂಡು ಕೆಲ್ಸ ಮಾಡ್ಕೊಂಡು ಅವ್ರ ಬೈಯೋದನ್ನೆಲ್ಲ ಬೈಸ್ಕೊಂಡು ಇಲ್ಲೇ ಬಿದ್ದಿರ್ಬೇಕು, ಅದನ್ನ ಮೀರಿ ಅವಳು ಏನು ಮಾಡ್ಬಾರ್ದು ಅಂತ ಸೂರ್ಯ ಹೇಳಿದಾಗ ಶಾಂತಿ ಏನನ್ನು ಮಾತಾಡದೆ ಸುಮ್ನೆ ಇದ್ಕೋತಾಳೆ. ಏ ಶಾಂತಿ, ಪಾಪ ಆ ಹುಡ್ಗಿ ನೋಡೆ, ಅವಳು ಮುಗು ಕೊಡ್ದಂಗೆ ನೀನ್ ಬೆಳಿಬಾರ್ದು ಅಂತ ಡೈರೆಕ್ಟ್ ಆಗಿ ಹೇಳ್ತಿದ್ಯಲ್ಲೇ, ಯಾಕೆ ಯಾಕೆ ನಿನ್ ಹುಳುಕ್ ಮನ್ಸ್ ಬಂತಿಂತದ್ದು ಅಂತ ರಂಗನಾಥ್ ಅವರು
ಶಾಂತಿಗೆ ಉಗಿತಿರ್ತಾರೆ. ಹೌದಪ್ಪಯ್ಯ, ಇದೇ ಜಾಗದಲ್ಲಿ ಮನೋಜ ಏನಾದ್ರೂ ಎಲೆಕ್ಷನ್ ನಿಲ್ತೀನಿ ಅಂತ ಹೇಳಿದಿದ್ರೆ ಅದಕ್ಕೆ ಸಕ್ಕರೆ ಕುಣಿದಾಡ್ಬಿಟ್ಟಿರೋರು. ಅಥವಾ ನಮ್ ಮೈಕು ಹೋಟೆಲ್ ಸಂಘದಲ್ಲಿ ಎಲೆಕ್ಷನ್ಗೆ ನಿಲ್ತಾರೆ ಅಂತ ಅಂದಿದ್ರೆ ಅದನ್ನ ಹೆಮ್ಮೆ ಗೌರವ ಅಂತ ಹೇಳ್ತಿದ್ರು. ಆದ್ರೆ ಮೀನಮ್ಮ ಅವಳ ಲೈಫಲ್ಲಿ ಏನು ಮಾಡ್ಬಾರ್ದಲ್ಲ ಅಂತ ಸೂರ್ಯ ತುಂಬಾನೇ ನೊಂದ್ಕೊಂಡು ಹೇಳ್ತಾನೆ. ಅಮ್ಮ, ಇದೆಲ್ಲ ತಪ್ಪು ಅಮ್ಮ. ಅತಿಗೆ ಈ ರೀತಿ ಒಳ್ಳೆ ಪೋಸ್ಟ್ ಬರೋದು ನಮ್ಮನೆಗೆ ಹೆಮ್ಮೆ ಅಲ್ವಮ್ಮ. ನಾಳೆ ದಿವಸ ಈ ಮನೆನ ಪ್ರೆಸಿಡೆಂಟ್ ಮನೆ ಅಂತ ಹೇಳ್ತಾರೆ ಅಲ್ವಮ್ಮ ಅಂತ ರವಿ ಹೇಳ್ಬೇಕಾದ್ರೆ ಶಾಂತಿಗೆ ಶಾಕ್ ಆಗತ್ತೆ. ಯಾಕೆ, ಇದು ನಮ್ಮಪ್ಪ ನನಗೆ ಅಂತ ಕೊಟ್ಟಿರೋ ಮನೆ, ನನ್ನ ಮನೆ ಇದು. ಇದನ್ನ ಸಕ್ರ ಬೈಲು ಶಾಂತಿ ಮನೆ ಅಂತ ಹೇಳಿದ್ರೆ ಅಷ್ಟೇ ಸಾಕು. ಅದನ್ನ ಯಾರು ಬದಲಾಯಿಸೋ ಅವಶ್ಯಕತೆ ಇಲ್ಲ. ಇವಳು ನನ್ಗೆ ಅವಮಾನ ಮಾಡ್ಬೇಕು ಅಂತಾನೆ ಈ ಎಲೆಕ್ಷನ್ಗೆ ಹೋಗಿ ನಿಲ್ತಾ ಇರೋದು ಅಂತ ಶಾಂತಿ ಹೇಳ್ತಾಳೆ. ಅಪ್ಪಯ್ಯ, ಮೀನಾ ಬೇಡ ಅಂತಾನೆ ಹೇಳಿದ್ಲಪ್ಪಯ್ಯ, ಆದ್ರೆ ನಾನೇ ನಿತ್ಕೋ ಅಂತ ಬಲವಂತ ಮಾಡ್ದೆ. ಅವಳು ಇದಕ್ಕೆ ಒಪ್ಕೊಂಡಿದ್ದು ಸಂಪಾದನೆ ಮಾಡೋದಕ್ಕೋ ಅಥವಾ ಹೋಗ್ಲಿಕ್ಕೋಗೋ ಅಲ್ಲ. ಹೂ ಕಟ್ಟೋರೆಲ್ರು ಬಡವರು ಪಾಪ, ಅವ್ರಿಗೇನಾದ್ರೂ ಒಳ್ಳೇದ್ ಮಾಡಕ್ ಆಗತ್ತಾ ಅಂತ ನೋಡೋದಕ್ಕೋಸ್ಕರ ಅವಳು ಈ ಎಲೆಕ್ಷನ್ಗೆ ನಿಲ್ತೀನಿ ಅಂತ ಹೇಳಿದ್ದು ಅಪ್ಪ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದೆಲ್ಲ ಸತ್ಯ ಕಣಪ್ಪ. ಆದ್ರೆ ಅದು ಇವಳಿಗೆ ಅರ್ಥ ಆಗ್ಬೇಕಲ್ಲ ಅಂತ ರಂಗನಾಥ್ ಅವರು ಬೈತಾರೆ. ರೀ, ಏನು ಇವಳು ನಿಂತ್ಕೊಂಡಿದ ತಕ್ಷಣ ಗೆದ್ಬಿಡ್ತಾಳ? ಇವಳು ಎದುರುಗಡೆ ನಿಲ್ತಾ ಇರೋದ್ ಯಾರು ಅಂತ ಗೊತ್ತಾ ನಿಮ್ಗೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಯಾರದು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಎದುರುಗಡೆ ನಿಲ್ತಾ ಇರೋದು ಯಾರು ಅಂತ ಇವ್ರಿಗೆ ಹೇಗ್ ಗೊತ್ತು ಅಂತ ಸೂರ್ಯ ಮತ್ತೆ ಮೀನಾ ಇಬ್ರು ಶಾಂತಿನೇ ನೋಡ್ತಿರ್ತಾರೆ. ನಾನೇನಾದ್ರೂ ಇವಾಗ ಹೇಳ್ಬಿಟ್ರೆ ಇವ್ರಿಗೆ ನನ್ ಮೇಲೆ ಡೌಟ್ ಬರುತ್ತಲ್ಲ ಅಂತ ಶಾಂತಿ ಮುಖ ನೋಡ್ತಾ, ಅಂದ್ರೆ ಇವಳು ಯಾರ ವಿರುದ್ಧವಾಗಿ ನಿಲ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ, ಅದಕ್ಕೆ ಕೇಳ್ದೆ ಅಂತ ಶಾಂತಿ ಹೇಳ್ದಾಗ, ಅತ್ತೆ, ನಾನು ವಿಶಾಲಾಕ್ಷಿ ವಿರುದ್ಧ ನಿಂತ್ಕೊಂಡಿರೋದು ಅಂತ ಮೀನಾ ಹೇಳ್ತಾಳೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಆಶ್ಚರ್ಯ ಆದ್ರೆ, ಅವ್ರ ಜೊತೆ ಎಲ್ಲ ನೀನು ಪೈಪೋಟಿ ನಡ್ಸಕ್ ಆಗತ್ತೇನೆ? ಅವ್ರಿಗಿರೋ ಆಸ್ತಿ ಅಂತಸ್ತು ಮುಂದೆ ನೀನ್ ಯಾವ ಲೆಕ್ಕಾನೆ ಅವ್ರಿಗೆ? ಹಂಗೆ ನಿನ್ನ ತಳ್ಳಿ ಅವ್ರ ಪಾಡ್ದವ್ರು ಹೋಗ್ತಾ ಇರ್ತಾರ ಕಣೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನಪ್ಪಯ್ಯ, ಆಪೋಸಿಷನ್ ಅವ್ರ ಬಗ್ಗೆ ಸಕ್ರಮ್ನವರು ತುಂಬಾನೇ ಓವರ್ ಬಿಲ್ಡಪ್ ಕೊಡ್ತಾ ಇದಾರೆ. ಆ ವಿಶಾಲಾಕ್ಷಿ ಇದಕ್ಕೂ ಮುಂಚೆ ಅಧಿಕಾರದಲ್ಲಿದ್ದಾಗ ಯಾರಿಗೂ ಏನು ಒಳ್ಳೇದ್ ಮಾಡಿಲ್ವಂತೆ, ಅದಕ್ಕೆ ಎಲ್ರು ಮೀನನ್ನ ಹುಡ್ಕೊಂಡ್ ಬಂದಿರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಸೂರ್ಯ, ಅವ್ರೆಲ್ರು ಎಕ್ಸ್ಪೀರಿಯನ್ಸ್ ಇರೋರು ಕಣೋ, ಅವರೇ ಗೆಲ್ಲೋದು, ಮೀನಾ ಸೋಲ್ತಾಳೆ, ಅದ್ರಿಂದ ಯಾರಿಗೂ ಅವಮಾನ, ನಮ್ಗೆ ತಾನೆ ಅಂತ ಮನೋಜ ಕೇಳ್ತಾನೆ. ಮೀನಾ ಯಾವ್ದೇ ಕಾರಣಕ್ಕೂ ಸೋಲೋದಿಲ್ಲ ಕಣ. ಗೆಲ್ಲೋದಿಕ್ಕೆ ಅಂತಸ್ತು ಆಸ್ತಿ ಮುಖ್ಯ ಅಲ್ಲ, ಒಳ್ಳೆ ಮನ್ಸಿರ್ಬೇಕು, ಒಳ್ಳೆ ಯೋಚನೆ ಇರ್ಬೇಕು, ಅಷ್ಟೇ ಅಲ್ಲ ಅಲ್ಲಿ ಎಲ್ರು ಸಪೋರ್ಟ್ ಇರ್ಬೇಕು. ಅದು ಮೀನಿಂಗೆ ತುಂಬಾನೇ ಇದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಾ ಹೇಳ್ದೆ ಅಲ್ವೇನಾ, ನಾ ಹೇಳ್ತಾ ಇದೀನಿ ತಾನೆ, ಇವಳು ಯಾವ್ದೇ ಕಾರಣಕ್ಕೂ ನಿಲ್ಬಾರ್ದು, ಇದು ನನ್ನ ಆರ್ಡರ್ ಅಂತ ಶಾಂತಿ ಹೇಳ್ತಾಳೆ. ಓ, ಇದು ಸಕ್ರಮ್ನವ್ರ ಆರ್ಡ್ರು ಅಂತ ಸೂರ್ಯ ಕೇಳ್ಬೇಕಾದ್ರೆ, ನೀ ಹೆಂಗಾದ್ರೂ ಅನ್ಕೊಳ, ಅಕಸ್ಮಾತ್ ನನ್ ಮಾತನ್ನ ಮೀರಿ ಇವಳು ನಿಂತ್ಕೊಂಡ್ಲು ಅಂತಂದ್ರೆ ಈ ಮನೇಲಿ ಇವಳು ಸೊಸೆಯಾಗಿ ಇರಬಾರ್ದು ಅಂತ ಶಾಂತಿ ಹೇಳ್ತಾಳೆ. ಇದನ್ನ ಕೇಳಿ ಮೀನಾ ಅಳೋದಕ್ಕೆ ಶುರು ಮಾಡ್ತಾಳೆ. ಮೀನಮ್ಮ, ನೀನ್ ಯಾಕೆ ಫೀಲ್ ಮಾಡ್ಕೋತಾ ಇದೀಯಾ? ನೀನು ಒಂದ್ ಎಲೆಕ್ಷನ್ಗೆ ನಿಂತ್ಕೋತೀನಿ ಅಂತ ಅಂದಾಗ್ಲೇ ಇಂತ ಒಂದು ಆರ್ಗ್ಯುಮೆಂಟ್ ಬಂತು ಅಂದ್ರೆ ಅಲ್ಲಿಗೆ ನೀ ಒಳ್ಳೆ ಕೆಲ್ಸ ಮಾಡ್ತಿದ್ಯಾ ಅಂತ ಅರ್ಥ. ಅದ್ರಲ್ಲೂ ನೀನ್ ಎದುರಾಳಿ ಮನೇಲೇ ಇದಾರೆ. ಇದೆಲ್ಲ ನೀ ತಲೆ ಕೆಡ್ಸ್ಕೊಬಿಡಮ್ಮ. ಅಪ್ಪಯ್ಯ, ನೀನ್ ಆಶೀರ್ವಾದ ಇದ್ರೆ ಸಾಕು, ನಮ್ ಮೀನಮ್ಮ ಗೆದ್ದೇ ಗೆಲ್ತಾಳೆ ಅಂತ ಸೂರ್ಯ ಹೇಳ್ತಾನೆ. ಹಾಗಿದ್ರೆ ನನ್ ಒಳ್ಳೆಯವಳಲ್ಲ ಅಂತ ಹೇಳ್ತಿದ್ಯೇನೋ ಅಂತ ಶಾಂತಿ ಕೇಳಿದಾಗ, ಅದನ್ನ ನೀವೇ ಡಿಸೈಡ್ ಮಾಡ್ಬೇಕು ಸಕ್ರೆ. ನೀವೇನೇ ಹೇಳಿದ್ರು, ತಿಪ್ಪರ್ಲಾಗ ಹೊಡೆದ್ರು, ಮೀನಾ ಈ ಎಲೆಕ್ಷನ್ಗೆ ನಿಂತೇ ನಿಲ್ತಾಳೆ. ನೀವ್ ಅವಳಿಗೆ ಸಪೋರ್ಟ್ ಮಾಡದೇ ಇದ್ರು ಪರವಾಗಿಲ್ಲ, ಮುಂದಿಡ್ತಿರೋ ಹೆಜ್ಜೆನ ಅವಳು ಯಾವತ್ತೂ ಹಿಂದಕ್ ತೆಗಿಯೋದಿಲ್ಲ. ನೀವ್ ಅವಳಿಗೆ ತೊಂದ್ರೆ ಕೊಡದೇ ಇದ್ರೆ ಅಷ್ಟು ಸಾಕು ಅಂತ ಸೂರ್ಯ ಹೇಳ್ತಾನೆ. ಅದ್ರಿಂದ ಶಾಂತಿಗೆ ಕೋಪ ಬರುತ್ತೆ. ಅತ್ತೆ, ನನಗೆ ಲೀಡ್ ಆಗ್ಬೇಕು ಅಂತ ಆಸೆ ಇಲ್ಲ, ನನ್ನಿಂದ ಒಂದ್ 4 ಜನಕ್ಕೆ ಒಳ್ಳೇದಾದ್ರೆ ಅಷ್ಟೇ ಸಾಕು ನನಗೆ ಅಂತ ಮೀನಾ ಹೇಳ್ಬೇಕಾದ್ರೆ, ನೀನು ಮನೆಗೆ ಮನೆಯವ್ರಿಗೆ ಒಳ್ಳೇದ್ ಮಾಡಿದ್ರೆ ಅಷ್ಟೇ ಸಾಕು ಕಣೆ ಅಂತ ಶಾಂತಿ ಹೇಳ್ತಾಳೆ. ಶಾಂತಿ, ಹಿಂಗ್ ಅನ್ಕೊಳ್ಳೋದು ನಮ್ ಸ್ವಾರ್ಥ ಕಣೆ, ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ಸಹಾಯ ಮಾಡ್ಬೇಕು ಕಣೆ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಅದನ್ನೆಲ್ಲ ಮಾಡೋರ್ ಮಾಡ್ಕೋತಾರೆ, ಆದ್ರೆ ಇವಳು ಮಾಡೋದ್ ಬೇಡ. ನೋಡೆ, ಸರಿಯಾಗಿ ಕೇಳಿಸ್ಕೊ, ನೀನು ನಿಮ್ ಸಂಘದಲ್ಲಿ ಅಧ್ಯಕ್ಷ ಆಗ್ಬೇಕು ಅನ್ಕೊಂಡಿದ್ಯಾ ಅಥವಾ ಈ ಮನೇಲಿ ಸೊಸೆಯಾಗಿರ್ಬೇಕು ಅನ್ಕೊಂಡಿದ್ಯಾ, ನೀನೇ ಡಿಸೈಡ್ ಮಾಡು ಅಂತ ಶಾಂತಿ ಮೀನಿಂಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಮೀನಾ ಮತ್ತೆ ಸೂರ್ಯ ಮಾತ್ರ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ರಂಗನಾಥ್ ಅವರು, ನಿಮ್ ಅತ್ತೆ ಹೇಳಿದ್ ಮಾತನ್ನೆಲ್ಲ ಕಿವಿಗೆ ಹಾಕೋಬೇಡಮ್ಮ ಅಂತ ಹೇಳ್ಬೇಕಾದ್ರೆ, ಇಲ್ಲ ಮಾವ, ಅವ್ರಿಗಿಷ್ಟ ಇಲ್ಲ ಅಂದ್ರೆ ನಾ ಹೇಗ್ ಮಾಡ್ಲಿ ಅಂತ ಮೀನಾ ಕೇಳ್ತಾಳೆ. ಮೀನಮ್ಮ, ಅವ್ರಿಗೆ ಈ ವಿಷಯ ಇಷ್ಟ ಆಗಿಲ್ಲ ಅಂತ ನೀನು ಈ ಸಲ ನಿಲ್ಸ್ಬಿಟ್ಟೆ ಅಂದ್ರೆ ಅವ್ರ ಪ್ರತಿ ಸಲ ನೀನ್ ಮುಂದಕ್ಕೆ ಹೋಗ್ಬೇಕು ಅನ್ಕೊಂಡಾಗ್ಲೂ ಏನಾದ್ರೂ ಒಂದು ತಡಿತಾ ಇರ್ತಾರೆ. ಅವಾಗ್ಲೂ ನೀನ್ ಹೀಗೆ ಸುಮ್ನೆ ಇರ್ತೀಯಾ? ಕೊನೆಗೆ ನೀನ್ ಊಟ ಮಾಡೋದೇ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಊಟ ಮಾಡೋದೇ ಬಿಟ್ಬಿಡ್ತೀಯಾ ಅಂತ ಸೂರ್ಯ ಕೇಳ್ತಾನೆ. ನೋಡಮ್ಮ ಮೀನಾ, ಒಂದ್ ಒಳ್ಳೆ ಕೆಲ್ಸಕ್ಕೆ ಕೈ ಹಾಕ್ತಿದೀವಿ ಅಂತಂದ್ರೆ 1000 ಅಡೆತಡೆಗಳು ಬರ್ತಿರ್ತವೆ, ಅದನ್ನೆಲ್ಲ ಕಿವಿಗೆ ಹಾಕೋಬೇಡಮ್ಮ. ನನ್ನ ಆಶೀರ್ವಾದ ನಿಂಗೆ ಯಾವಾಗ್ಲೂ ಇದ್ದೇ ಇರುತ್ತೆ, ನೀನ್ ಖಂಡಿತ ಗೆದ್ದೇ ಗೆಲ್ತೀಯ ಕಣಮ್ಮ ಅಂತ ರಂಗನಾಥ್ ಅವರು ಜೋರಾಗಿ ಹೇಳ್ತಾರೆ. ಅಪ್ಪಯ್ಯ, ಇದು ಒಂದು ಮಾತ್ ಸಾಕು ಅಪ್ಪಯ್ಯ, ಇದೇ ನಮ್ಗೆ ಸಿಕ್ಕಾಪಟ್ಟೆ ಬಲ ಕೊಡುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ನೀನೇನು ತಲೆ ಕೆಡ್ಸ್ಕೊಬೇಡಮ್ಮ, ನೀನೇ ಗೆಲ್ತೀಯ ಅಂತ ಹೇಳ್ತಾ ರಂಗನಾಥ್ ಅವರು
ರೂಮ್ಗೆ ಹೋಗ್ತಾರೆ. ಲೇ ಅಪ್ಪಿ, ಈ ಎಲೆಕ್ಷನ್ ಅಂದ್ರೆ ಸುಮ್ನೆ ಏನಲ್ಲ, ತುಂಬಾ ದುಡ್ಡು ಖರ್ಚಾಗತ್ತೆ. ಅದಕ್ಕೆ ಕಣೋ, ನೀವ್ ವಿನ್ ಆಗಕ್ ಆಗಲ್ಲ ಕಣೋ, ಸುಮ್ನೆ ಸೋತೋಗ್ತೀರಾ, ಇಲ್ಲೇ ಬಿಟ್ಬಿಡಿ ಅಂತ ಹೇಳಿ ಮನೆ ಜಾಲಿಂದ ಹೋಗ್ತಾನೆ. ಇವನ್ ಯಾವಾಗ್ಲೂ ಅಮ್ಮನ್ ತರಾನೇ. ಅದ್ಗೆ ನೀವ್ ಖಂಡಿತ ಗೆದ್ದೇ ಗೆಲ್ತೀರಾ, ನಿಮ್ಗೆ ನಾವ್ ಖಂಡಿತ ಸಪೋರ್ಟ್ ಮಾಡ್ತೀನಿ, ನೀವ್ ಧೈರ್ಯವಾಗಿ ಎಲೆಕ್ಷನ್ ನಿಲ್ಲಿ ಅಂತ ರವಿ ಎನ್ಕರೇಜ್ ಮಾಡ್ತಾನೆ. ಆದ್ರೆ ಮೀನಾ ಮಾತ್ರ ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ಬೇಕಾದ್ರೆ, ಏನು ಮೀನಮ್ಮ ನೀನ ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ ರೀ ಅತ್ತೆ, ಈ ರೀತಿ ಎಲ್ಲ ಮಾತಾಡ್ ಹೋದ್ರು, ಸುಮ್ನೆ ನಾನ್ ಎಲೆಕ್ಷನ್ಗೆ ನಿಲ್ಲದ್ ಬೇಡ ಅನ್ನಿಸ್ತಿದೆ ಅಂತ ಮೀನಾ ಹೇಳ್ಬೇಕಾದ್ರೆ, ಮೀನಮ್ಮ ಹಂಗೆಲ್ಲ ಅನ್ಬಾರ್ದಮ್ಮ. ನೋಡ್ ಮೀನಮ್ಮ, ನೀನು ಹೂವಿನ ಅಂಗಡಿ ಇಡಬಾರ್ದು ಅಂತ ಸಕ್ರೆ ಹೇಳಿದ್ರು, ಹೂ ಮಾರ್ಬಾರ್ದು ಅಂತಾನು ಸಕ್ರೆ ಹೇಳಿದ್ರು, ನೀನೇನಾದ್ರೂ ನಿಲ್ಲಿಸ್ದಾ? ಇಲ್ಲ ತಾನೆ. ಅದನ್ನು ಮೀರಿ ಎಂತ ಒಳ್ಳೆ ಸ್ಥಾನದಲ್ಲಿದ್ಯಾ ಇವಾಗ ನೀನು. ನಮ್ ಮುಂದೆಗಡೆ ನಿಂತಿರೋ ಕಷ್ಟಗಳನ್ನ ಎದುರಿಸಿ ಮುಂದಕ್ ಹೋದ್ರೇನೆ ನಮ್ಗೆ ಜಯ ಸಿಕ್ಕೋದು ಅಂತ ಸೂರ್ಯ ಹೇಳ್ದಾಗ, ಆದ್ರೆ ಅತ್ತೆಗೆ ಇಷ್ಟ ಇಲ್ದೆ ಹೇಗ್ರಿ ಅಂತ ಮೀನಾ ಕೇಳ್ತಾಳೆ. ನೋಡು ಮೀನಮ್ಮ, ಅದನ್ನೆಲ್ಲ ಬಿಟ್ಟಾಕ್ಬಿಡಮ್ಮ. ಅವ್ರು ಯಾರ್ ಹೇಳಿದ್ ಮಾತನ್ನ ಕೇಳಿ ಹಿಂಗೆಲ್ಲ ಮಾತಾಡ್ತಿದಾರೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಇದೆಲ್ಲ ಆ ವಿಶಾಲು ಕೈಚಳಕಾನೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅದಕ್ಕೆ ಮೀನಾ ಯೋಚನೆ ಮಾಡ್ಬೇಕಾದ್ರೆ, ನೋಡ್ದ ಮೀನಮ್ಮ, ಎಲ್ಲಿ ನಿನ್ ವಿರುದ್ಧವಾಗಿ ಸೋಲ್ತೀನಿ ಅನ್ನೋ ಭಯಕ್ಕೆ ಅವಳಾಗ್ಲೇ ಹೆದ್ರಿ ಸಕ್ಕರೆಗೆ ಕಿವಿ ತುಂಬಿ ಕಳಿಸಿದಾಳೆ. ನೀನ್ ಇವಾಗ ತಗೊಂಡಿರೋ ನಿರ್ಧಾರದಿಂದ ಯಾವತ್ತೂ ಹಿಂಸರಿಬೇಡ, ನಿನ್ ಜೊತೆ ನಾನಿದ್ದೀನಿ, ನೀನ್ ಖಂಡಿತ ಗೆದ್ದೇ ಗೆಲ್ತೀಯ ಮೀನಮ್ಮ. ಸೂರ್ಯ ಮೀನನ್ನ ಚಿಯರ್ ಅಪ್ ಮಾಡಿ ಒಂದು ನೋಟಿಸ್ ನ ರೆಡಿ ಮಾಡೋಣ, ಅದ್ರಿನ ನೋಡ್ತಿದ್ದಂಗೆ ಜನ ನಂಬಿಕೆ ಬಂದು ನಿನ್ಗೆ ಓಟ್ ಹಾಕ್ಬೇಕು, ಆ ರೀತಿ ಏನಾದ್ರೂ ಮಾಡೋಣ ಅಂತ ಹೇಳಿ ಸೂರ್ಯ ಮೀನಾ ಇಬ್ರು ಸೇರ್ಕೊಂಡು ಏನೇನ್ ಮಾತಾಡ್ಬೇಕು, ಅವ್ರಿಗೆ ಯಾವ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋದನ್ನ ಅದ್ರಲ್ಲೆಲ್ಲ ತೋರಿಸ್ಬೇಕು ಅಂತ ಅದ್ರ ಬಗ್ಗೆನೇ ಇಬ್ರು ಪ್ರಿಪೇರ್ ಮಾಡ್ತಿರ್ತಾರೆ, ಪೇಪರ್ ಮತ್ತೆ ಪೆನ್ ತಗೊಂಡು. ಹಾಗೆ ಸೂರ್ಯ ಇದನ್ನ ನಾಳೆ ಪ್ರಿಂಟ್ ಹಾಕಿಸ್ಕೊಂಡ್ ಬಂದು ಎಲ್ರಿಗೂ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ನಾವಿಬ್ರು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನನ್ಗಿದೆ ಅಂತ ಸೂರ್ಯ ಮತ್ತೆ ಮೀನಾ ಇಬ್ರು ತುಂಬಾನೇ ಖುಷಿ ಪಡ್ತಿರ್ತಾರೆ. ಹೀಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.